ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. SIR ಅಂತ ಮಾಡ್ತಿದೆಯಲ್ಲ, ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ, ಅದರ ಬಗ್ಗೆ ವಿರೋಧ ಪಕ್ಷಗಳು ಅಂದ್ರೆ TMC ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, DMK ಆಗಿರಬಹುದು, ಕಮ್ಯುನಿಸ್ಟ್ ಆಗಿರಬಹುದು, ಧ್ವನಿ ಎತ್ತಿದಾಗ, ಟೀಕೆ ಮಾಡಿದಾಗ ಬಿಜೆಪಿಯವರು ಸಿಕ್ಕಾಪಟ್ಟೆ ಕುಣಿದಾಡ್ತಾ ಇದ್ರು. ವಾಟ್ಸ್ ರಾಂಗ್ ಇನ್ ದಟ್? ಅದರಲ್ಲಿ ತಪ್ಪೇನಿದೆ? ಮಾಡಲೇಬೇಕು. ಸದನದ ಒಳಗೂ ಸಹ ನರೇಂದ್ರ ಮೋದಿ, ಅಮಿತ್ ಶಾ ಅದನ್ನ ಡಿಫೆಂಡ್ ಮಾಡಿಕೊಂಡ್ರು. ಈ ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ಅಮಿತ್ ಶಾ ಪಟ್ಟಿಯನ್ನ ಕೊಡ್ತಾ ಹೋದ್ರು, ಏನೆಲ್ಲ ಮಾಡಿದ್ರು. ಬಿಜೆಪಿಯವರು ಅದನ್ನ ಪವಿತ್ರ ಕಾರ್ಯ ಅನ್ನೋ ರೀತಿ ಬಿಂಬಿಸ್ತಾ ಇದ್ರು. ಆದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಉಲ್ಟಾಗಿದೆ. ಯೋಗಿ ಆದಿತ್ಯನಾಥ್ ಅದರ ವಿರುದ್ಧ ದಂಗೆ ಎದ್ದಂಗೆ ಮಾತಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ SIR ಮೂಲಕ 4 ಕೋಟಿ ಮತದಾರರನ್ನ ಡಿಲೀಟ್ ಮಾಡಿದಿರಲ್ಲ, ಏನಿದರ ಅರ್ಥ? ಯಾರ ಮತದಾರರು ಅವರು ಅಂತ ರೊಚ್ಚಿಗೆದ್ದಂಗೆ ಮಾತಾಡಿದ್ದಾರೆ. ಈ ಭಾಷಣದ ಹಿನ್ನೆಲೆಯಲ್ಲಿ ಅವರು ಟಾರ್ಗೆಟ್ ಮಾಡಿದ್ದು ಅಮಿತ್ ಶಾನ ಅಂತ ಹೇಳಲಾಗ್ತಿದೆ. ಅಮಿತ್ ಶಾ ಟಾರ್ಗೆಟ್ ಮಾಡಿಕೊಂಡು ಈ ಮಾತುಗಳನ್ನ, ಈ ಒಂದು ಭಾಷಣವನ್ನ ಮಾಡಿದ್ರು ಅಂತ ಸಹ ಹೇಳ್ತಿದ್ದಾರೆ. ಅದರ ಜೊತೆಗೆ ಇದರ ಹಿಂದೆ ನಿಜವಾಗ್ಲೂ ಅಮಿತ್ ಶಾ ಕೈವಾಡ ಇದೆಯಾ? ಹೇಗಾದ್ರೂ ಮಾಡಿ ಯೋಗಿ ಆದಿತ್ಯನಾಥ್ಗೆ ಹಿಂಸೆ ಕೊಡಬೇಕು, ಮಾನಸಿಕವಾಗಿ ಅಥವಾ ತೊಂದರೆ ಕೊಡಬೇಕು, ಆ ಮೂಲಕ ರಾಜೀನಾಮೆ ಕೊಡುವಂತೆ ಮಾಡಬೇಕು, ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಪಕ್ಕಕ್ಕೆ ಸರಿಯೋಂಗೆ ಮಾಡಬೇಕು ಅನ್ನೋದು ಅಮಿತ್ ಶಾ ಉದ್ದೇಶನ. ಸೊ ಯಾವೆಲ್ಲ ಅಂಶಗಳಿಗಾಗಿ ಯೋಗಿ ಆದಿತ್ಯನಾಥ್ ಈಗ SIR ವಿರುದ್ಧ ಸಿಡಿದೆದ್ದಿರೋದು, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮಗೆ ಗೊತ್ತಿರೋ ಹಾಗೆ SIR ನಡೀತಿದೆ. ಮೊದಲು ಬಿಹಾರದಲ್ಲಿ ಶುರು ಮಾಡಿದ್ರು, ಆ ನಂತರ ಈಗ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಸ್ತಿದ್ದಾರೆ. 1.5 ವರ್ಷ ಅಥವಾ ಕನಿಷ್ಠ 1 ವರ್ಷ ಅವಧಿ ತೆಗೆದುಕೊಂಡು ಮಾಡಬೇಕಾದಂತಹ ಕೆಲಸವನ್ನ ಹತ್ರವಾಗಿ ಎಲ್ಲೆಲ್ಲ ಎಲೆಕ್ಷನ್ ಇರುತ್ತೋ ಅಲ್ಲಿ ಕೇವಲ 2 ತಿಂಗಳಲ್ಲಿ ಮಾಡಿ ಮುಗಿಸುವಂತಹದಕ್ಕೆ ಮುಂದಾಗ್ತಿದೆ ಎಲೆಕ್ಷನ್ ಕಮಿಷನ್. ಆ ಒತ್ತಡಕ್ಕೆ ಸಿಲುಕಿ BLOಗಳು ಏನಿದ್ದಾರೆ, ಬೂತ್ ಲೆವೆಲ್ ಆಫೀಸರ್ಸ್, ಆ ಕಾರ್ಯವನ್ನ ನಿರ್ವಹಿಸ್ತಿರುವವರು, ಅವರು ಆತ್ಮಹತ್ಯೆಗಳು ಮಾಡ್ಕೊಳ್ತಿದ್ದಾರೆ, ಹಾರ್ಟ್ ಅಟ್ಯಾಕ್ಗಳಾಗ್ತಿದ್ದಾವೆ, ಬ್ರೈನ್ ಹ್ಯಾಮರೇಜ್ಗಳಾಗ್ತಿದ್ದಾವೆ. ಸಾಕಷ್ಟು ವಿಚಾರಗಳು ನಡೀತಿದ್ರು ಸಹ ಎಲೆಕ್ಷನ್ ಕಮಿಷನ್ ಬಗ್ತಾನೆ ಇಲ್ಲ. ನಮ್ಗೆ ವೇಗವಾಗಿ ಆಗಬೇಕು, ದಿಢೀರ್ ಅಂತ ಆಗ್ಬಿಡ್ಬೇಕು, ನಿಧಾನಕ್ಕೆ ಮಾಡಲ್ಲ, ನೋ ಅಂತ ಪಟ್ಟು ಹಿಡಿದು ಕೂತಿದೆ. ಹಾಗೆಲ್ಲ ಎಲ್ಲರೂ ಹೇಳ್ತಿದ್ದು ಇದು ಬಿಜೆಪಿ ಬೇಕು ಅಂತಲೇ ಮಾಡಿಸ್ತಿರೋದು. ಬಿಹಾರದ ಎಲೆಕ್ಷನ್ ರಿಸಲ್ಟ್ ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ಇದು ಅಮಿತ್ ಶಾ ತಂತ್ರಗಾರಿಕೆ, ಮೋದಿ ತಂತ್ರಗಾರಿಕೆ. ಈ ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ಮೋದಿಗೆ ಶರಣಾಗಿದೆ, ಬಿಜೆಪಿಗೆ ಶರಣಾಗಿದೆ. ಹಾಗಾಗಿ ಈ ಇಂತಹ ಕೆಲಸವನ್ನ ಇಷ್ಟು ಆತುರವಾಗಿ ಮಾಡಿ ಅವರಿಗೆ ಬೇಕಾದವರನ್ನ ಎಲೆಕ್ಷನ್ ಲಿಸ್ಟ್ ಇಂದ, ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿ ಬಿಸಾಕ್ತಿದ್ದಾರೆ ಅಂತ. ಅದೇ ರೀತಿ ನಡೀತು ಬಿಹಾರದಲ್ಲಿ. ಸುಮಾರು 25-30 ಲಕ್ಷ ಮತದಾರರು ಕಟ್ಟಾಗಿ ಹೋದ್ರು. 65 ಲಕ್ಷಕ್ಕೆ ಕೈ ಹಾಕಿದ್ರು. ಕೊನೆ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡ್ ಅನ್ನು ಸಹ ನೀವು ಪ್ರೂಫ್ ಆಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ ನಂತರ ಅದು 25 ಲಕ್ಷಕ್ಕೆ ಇಳಿಯಿತು. ಆದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಮಾಡ್ತಿದಾರಲ್ಲ, ಉತ್ತರ ಪ್ರದೇಶದಲ್ಲಿ ಸುಮಾರು 2.9 ಕೋಟಿ ಮತದಾರರ ಹೆಸರುಗಳನ್ನ ತೆಗೆದು ಹಾಕಿದ್ದಾರೆ. ಸುಮಾರು 17% ಆಗುತ್ತದು. 15 ಕೋಟಿ ಟೋಟಲ್ ಇರುವಂತಹದ್ದು ಮತದಾರರ ಹೆಸರುಗಳು ಉತ್ತರ ಪ್ರದೇಶದಲ್ಲಿ. ಅದರಲ್ಲಿ 2.9 ಕೋಟಿ, ಹತ್ತತ್ರ 3 ಕೋಟಿ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ, ಕಟ್ ಮಾಡಿದ್ದಾರೆ. ಈಗ ಅವರೆಲ್ಲರೂ ಸಹ ಮರು ಅರ್ಜಿಯನ್ನ ಸಲ್ಲಿಸಿ ನಿರೂಪಣೆ ಮಾಡಬೇಕು, ಅವ್ರು ಬದುಕಿದೀರಿ ಅಂತ, ಅದೇ ಅಡ್ರೆಸ್ ಅಲ್ಲಿ ಇದ್ದೀವಿ ಅಂತ ದಾಖಲೆಗಳನ್ನ ಕೊಡಬೇಕು, ಏನೇನೋ ಮಾಡ್ಬೇಕೀಗ. ಇದು 3 ಕೋಟಿ ಲೆಕ್ಕ ನಾವು ನೇರವಾಗಿ ನೋಡೋದಾದ್ರೆ. ಆದ್ರೆ ಯೋಗಿ ಆದಿತ್ಯನಾಥ್ ಸಿಡಿದೆದ್ದಿರೋದು 4 ಕೋಟಿ ಕಟ್ ಮಾಡಿದ್ದಾರೆ ಅಂತ. ಅವ್ರ ಲೆಕ್ಕಾಚಾರ ಏನು ಗೊತ್ತಾ? 15,44,00,000 ಜನರ ಹೆಸರು ಆಲ್ರೆಡಿ ಇತ್ತು, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದು 16 ಕೋಟಿಗೆ ಹೋಗಬೇಕಾಗಿತ್ತು, ಆದ್ರೆ 12 ಕೋಟಿಗೆ ಇಳಿಸಿದ್ದಾರೆ. 4 ಕೋಟಿ ಮತದಾರರ ಹೆಸರನ್ನ ಕಟ್ ಮಾಡಿದ್ದಾರೆ. ಇವರು ಯಾರ ಮತದಾರರು, ಏನಿದರ ಲೆಕ್ಕ ಅಂತ ಯೋಗಿ ಆದಿತ್ಯನಾಥ್ ತಮ್ಮದೇ ಪಕ್ಷದ ಒಂದು ಸಮಾರಂಭದಲ್ಲಿ ಓಪನ್ ಆಗಿ ಆನ್ ಕ್ಯಾಮರಾ ಮೀಡಿಯಾ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ಏನ್ ನಡೀತಿದೆ ಇದೆ ಅನ್ನೋ ತರ. ಅವರ ಒಂದೊಂದು ಮಾತು ಸಹ ನೇರ ಅಮಿತ್ ಶಾ ಎಡೆಗೆ ಕೈ ಬಿಟ್ಟು ಮಾಡಿ ತೋರಿಸ್ತಿತ್ತು. ಹೆಸರು ಹೇಳಲಿಲ್ಲ ಅಷ್ಟೇ,
ಆದ್ರೆ ಅಮಿತ್ ಶಾ ಕಡೆಗೆ ಹೋಗ್ತಿತ್ತು. ಯಾಕೆ ಅಮಿತ್ ಶಾ ಕಡೆಗೆ? ಇದು ನಿಜವಾಗ್ಲೂ ಅಮಿತ್ ಶಾ ಷಡ್ಯಂತ್ರನ ಅಂತ ನೋಡೋದಾದ್ರೆ, ಯೋಗಿ ಆದಿತ್ಯನಾಥನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪಕ್ಕಕ್ಕೆ ಸರಿಸಬೇಕು ಅಂತ 2020ರಿಂದಲೇ ಅಮಿತ್ ಶಾ ದೊಡ್ಡ ಪ್ರಯತ್ನ ನಡೆಸ್ತಿದ್ದಾರೆ. 2020ರಲ್ಲಿ ಆಲ್ಮೋಸ್ಟ್ ಕೈ ಹಾಕಿದ್ರು. ಆದರೆ RSS ಒತ್ತಡಕ್ಕೆ ಮತ್ತು ಮೋದಿಯ ನಂತರ ಯೋಗಿನೇ ಬೇಕು ಅನ್ನುವಂತಹ ಮೋದಿ ಭಕ್ತರ ಒಂದು ಪಟಾಲಂ ಇದೆಯಲ್ಲ, ಅಂಧ ಭಕ್ತರ ಘೋಷಣೆಗಳು, ಅದಕ್ಕೆ ಹೆದರಿ 2022ರಲ್ಲಿ ಮತ್ತೆ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ 70ರಲ್ಲಿ ಕೇವಲ 35 ಸೀಟು ಗೆಲ್ಲುವ ಮೂಲಕ ಯೋಗಿ ಆದಿತ್ಯನಾಥ್ ಅಲ್ಲಿ ಕೆಟ್ಟ ಪ್ರದರ್ಶನ ತೋರಿಸಿದ್ದಾರೆ. ಆ ಕಾರಣಕ್ಕಾಗಿಯೇ ನರೇಂದ್ರ ಮೋದಿ ಅಲ್ಪಮತದ ಒಂದು ಪಕ್ಷವಾಗಬೇಕಾಯ್ತು ಬಿಜೆಪಿ. ನರೇಂದ್ರ ಮೋದಿಗೆ ಕಂಪ್ಲೀಟ್ ಮೆಜಾರಿಟಿ ಸಿಗಲಿಲ್ಲ ಕಳೆದ 2 ಬಾರಿಯ ಹಾಗೆ ಅನ್ನುವಂತಹ ಸಿಟ್ಟು ಯೋಗಿ ಆದಿತ್ಯನಾಥ್ ಮೇಲಿದೆ. ಆ ಕಾರಣಕ್ಕೆ ಅಟ್ಲೀಸ್ಟ್ 2027ಕ್ಕೆ ವಿಧಾನಸಭಾ ಚುನಾವಣೆಗಳು ನಡೆಯುತ್ತಲ್ಲ ಉತ್ತರ ಪ್ರದೇಶದಲ್ಲಿ, ಆ ಸಂದರ್ಭಕ್ಕೆ ಯೋಗಿ ಆದಿತ್ಯನಾಥ್ರನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಅಮಿತ್ ಶಾ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಯೋಗಿ ಆದಿತ್ಯನಾಥ್ಗೆ ಆಗಿ ಬರದ ವ್ಯಕ್ತಿಗಳನ್ನೇ ಅಲ್ಲಿನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತಿರುವಂತಹದ್ದು. ಅದೆಲ್ಲವೂ ಒಂದರ ನಂತರ ಒಂದು ಏನೇನೋ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅಮಿತ್ ಶಾ ಷಡ್ಯಂತ್ರ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಮೇಲೆ ಸಿಟ್ಟಿಗೆ ಉತ್ತರ ಪ್ರದೇಶವನ್ನ ಸೋಲುವ ಮಟ್ಟಕ್ಕೆ ಅಮಿತ್ ಶಾ ಮಾಡ್ಕೊಳ್ತಾರೆ ಅಂದ್ರೆ ಅಷ್ಟು ಮೂರ್ಖತನವನ್ನ ಮಾಡಲ್ಲ. ಎಲ್ಲಿ ಯಾವುದನ್ನ ಕಟ್ ಮಾಡಿ ಯೋಗಿ ಆದಿತ್ಯನಾಥ್ಗೆ ಎಫೆಕ್ಟ್ ಆಗುವ ಹಾಗೆ ಮಾಡಬೇಕು ಅಲ್ಲಿ ಮಾತ್ರ ಮಾಡೋ ಸಾಧ್ಯತೆಗಳಿದಾವೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಹೇಳದಂತಹ ಪ್ರತಿ ಮಾತು, ಮಾಡಿದ ಪ್ರತಿ ಟೀಕೆ ಅಮಿತ್ ಶಾ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇತ್ತು. 4 ಕೋಟಿ ಜನರನ್ನ ತೆಗೆದು ಬಿಟ್ಟಿದ್ದಾರೆ ಅಂತ ಆದಿತ್ಯನಾಥ್ ಹೇಳ್ತಿರೋದು. ಬಟ್ ನಾವು ನಾರ್ಮಲ್ ಆಗಿ ಲೆಕ್ಕ ನೋಡಿದಾಗ 2.9 ಕೋಟಿ, ಆಲ್ಮೋಸ್ಟ್ 3 ಕೋಟಿ ಜನರನ್ನ ತೆಗೆದಿದ್ದಾರೆ. ಅದು ಒಂದು ಕಡೆ ಆದ್ರೆ, ಉತ್ತರ ಪ್ರದೇಶದಲ್ಲಿ SIR ಮಾಡೋದ್ರಲ್ಲಿ ಗೊಂದಲ ಇದೆ ಅನ್ನೋದಕ್ಕೆ ಅವರು ದಿನಾಂಕಗಳನ್ನ ಬದಲಾಯಿಸ್ತಾ ಬರ್ತಿರೋದೇ ಒಂದು ಸಾಕ್ಷಿ. ಯಾರು? ಜ್ಞಾನೇಶ್ ಕುಮಾರ್ ಅವರ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತು? ಮೊದಲಿಗೆ 11ನೇ ತಾರೀಕು ಡಿಸೆಂಬರ್ಗೆ ಮುಗಿದು ಹೋಗಬೇಕು ಅಂತ ಹೇಳಿತು. ಅದು ಮುಗಿಲಿಲ್ಲ. 26ಕ್ಕೆ ಮುಗಿಸ್ಬೇಕು ಅಂತ ಈಗ ಹೇಳಿದ್ದಾರೆ. ಆರಂಭದಲ್ಲಿ 4ನೇ ತಾರೀಕಿಗೆ ಮುಗಿಬೇಕಿತ್ತು, ಡಿಸೆಂಬರ್ 4ಕ್ಕೆ ಕ್ಲೋಸ್ ಅಂತ. ಆದ್ರೆ ಅದನ್ನ 11ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿದ್ರು, 1 ವಾರ. ಆಗ್ಲೂ ಮುಗಿಲಿಲ್ಲ. ಮತ್ತೆ ಈಗ 26ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿಸೆಂಬರ್ ಅಲ್ಲಿ. ಮತ್ತು ಡಿಸೆಂಬರ್ 31ನೇ ತಾರೀಕು ಕರಡು ಪ್ರತಿ ಹೊರಗಡೆ ಬರುತ್ತೆ. ಆ ಪ್ರತಿಯಲ್ಲಿ ಆಲ್ಮೋಸ್ಟ್ ಈಗ 3 ಕೋಟಿ ಜನ ನಾಪತ್ತೆಯಾಗಿದ್ದಾರೆ. ಇದು ಎಲೆಕ್ಷನ್ ಕಮಿಷನ್ ಸುಸೂತ್ರವಾಗಿ ಮಾಡ್ತಿಲ್ಲ ಅನ್ನೋದಕ್ಕೆ ಬರ್ತಿರುವಂತಹ ಸಾಕ್ಷಿಗಳು. ದಿನಾಂಕಗಳನ್ನ ಮುಂದೂಡುತ್ತಾನೆ ಹೋಗ್ತಿರುವಂತಹದ್ದು. ಅದರ ನಡುವೆ ಯೋಗಿ ಆದಿತ್ಯನಾಥ್ 4 ಕೋಟಿ ಮತದಾರರನ್ನ ತೆಗೆದು ಬಿಸಾಕಿದ್ದಾರೆ ಅಂತ ಹೇಳೋದಿದೆಯಲ್ಲ, ಅದು ಸಾಕಷ್ಟು ಅನುಮಾನಗಳಿಗೆ, ಮತ್ತು ಬಿಜೆಪಿ ಆಡಳಿತ ರಾಜ್ಯವೂ ಸಹ ಈಗ SIR ವಿರುದ್ಧ ತಿರುಗಿ ಬಿದ್ದಿದೆ, ಯೋಗಿ ಆದಿತ್ಯನಾಥ್ ತಿರುಗಿ ಬಿದ್ದಿದ್ದಾರೆ ಅಂತ ತೋರಿಸೋದಕ್ಕೆ ಒಂದು ಸಾಕ್ಷಿಯಾಗಿ, ಒಂದು ಆಧಾರವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ನೋಡೋಣ ಉತ್ತರ ಪ್ರದೇಶದಲ್ಲಿ ಏನೆಲ್ಲ ಆಗುತ್ತೆ. 31ನೇ ತಾರೀಕು ಕರಡು ಇದು ಹೊರಗಡೆ ಬರುತ್ತೆ. ಆ ನಂತರ 1 ತಿಂಗಳ ನಂತರ ಫೈನಲ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಫೈನಲ್ ಲಿಸ್ಟ್ ಅಲ್ಲಿ ಎಷ್ಟು ಲಕ್ಷ ಅಥವಾ ಕೋಟಿ ಜನ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ ಅಂತ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.